ಇವತ್ತು ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ ಅಥವಾ ಇವತ್ತು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗೈತೆ ಅಂತ ನಾವು ಅನ್ಬೋದ. ಹೂಡಿಕೆದಾರರೆಲ್ಲ ಸ್ಟಾಕ್ ಮಾರ್ಕೆಟ್ ಕುಸಿಯೋದನ್ನ ನೋಡಿ ಪ್ಯಾನಿಕ್ನಾಗ ಭಾಳ ಸೆಲ್ಲಿಂಗ್ ಮಾಡತ್ತಾರ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಯಾಕೆ ಸ್ಟಾಕ್ ಮಾರ್ಕೆಟ್ ಈ ಥರ ಬೀಳತೈತೆ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಮ್ಯಾಗ ಬೀಳೋ ಸ್ಟಾಕ್ ಮಾರ್ಕೆಟ್ದಾಗ ಹೂಡಿಕೆದಾರರು ಏನು ಮಾಡ್ಬೇಕು, ಏನು ಇತಿಹಾಸ ನಮಗೆ ತಿಳಿಸ್ತೈತಿ, ಅದೇನು ದೊಡ್ಡ ಇಶ್ಯೂ ಐತೇನಾ ಅಂತ ಅದ್ರ ಬಗ್ಗೆ ಎಲ್ಲ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ನೋಡ್ಬೋದಾ ಇವತ್ತು ಒಂದ ದಿನ ನಿಫ್ಟಿ 2% ಹೆಚ್ಚು ಬಿದ್ದೈತಿ. ಬ್ಯಾಂಕ್ ನಿಫ್ಟಿನೂ 2% ಅಥವಾ 2.5-3% ಸುಮಾರು ಬ್ಯಾಂಕ್ ನಿಫ್ಟಿ ಬಿದ್ದೈತಿ. ಸೆನ್ಸೆಕ್ಸ್ ಅನ್ನು ಸಹ 2% ಬಿದ್ದೈತಿ. ಇದನ್ನ ಮಾರ್ಕೆಟ್ ಓಪನ್ ಐತಿ. ಇದು ವಿಡಿಯೋ 2 ಗಂಟೆಗೆ ನಾ ಶೂಟ್ ಮಾಡತ್ತೇನೆ. ಕ್ಲೋಸಿಂಗ್ ಯಾವ ತರ ಆಗ್ತಿತ್ತಂತ ನಾವು ನೋಡ್ಬೇಕಾ. ಓವರ್ ಆಲ್ ಇವತ್ತ ಮಾರ್ಕೆಟ್ ಸೆಂಟಿಮೆಂಟ್ ನೋಡ್ರ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಹೆವಿ ಫಾಲ್ ಕಾಣತೈತಿ, ಹೆವಿ ಕುಸಿತ ಕಾಣತೈತಿ. ಅದ್ರಾಗನು ಎಲ್ಲಾ ಸೆಕ್ಟರ್ ಆಲ್ಮೋಸ್ಟ್ ರೆಡ್ ಅನ್ನ ಇದಾವ, ಮತ್ತ ಗೋಲ್ಡ್ ಸಿಲ್ವರ್ ಅನ್ನು ಸಹ ರೆಡ್ ದಾಗನ ಐತಿ. ಈ ತರ ಆಗಾಕ್ ಮೇನ್ ಕಾರಣನ ಏನಿದ್ ಯುದ್ಧ ನಡೆದೈತಿ US ಮತ್ತ ಇರಾನ್ ಮತ್ತ ಇಸ್ರೇಲ್ ನಡಕ. ಆ ಯುದ್ಧದಿಂದನ ಕ್ರೂಡ್ ಆಯಿಲ್ ಬೆಲೆ ಏನ್ ಏರಾತೈತಿ. ಆ ಕ್ರೂಡ್ ಆಯಿಲ್ ಬೆಲೆ ಇರೋ ಕಾರಣನ ಮಾರುಕಟ್ಟೆ ಮೇಲೆ ಈ ತರ ನೆಗೆಟಿವ್ ಪರಿಣಾಮ ಬೀಳತೈತಿ ಅಂತ ನಾವು ಅನ್ಬೋದ. ಕ್ರೂಡ್ ಆಯಿಲ್ ಒಂದ ತಿಂಗಳನ್ಯಾಗ ಬ್ರೆಂಟ್ ಕ್ರೂಡ್ ಆಯಿಲ್ 60% ಹೆಚ್ಚಿರೈತ್ರಿ. WTI ಕ್ರೂಡ್ ಆಯಿಲ್ ಅನ್ನು 1 ತಿಂಗಳನ್ಯಾಗ 50% ಹೆಚ್ಚಿರೈತಿ. ಈ ತರ ಕ್ರೂಡ್ ಆಯಿಲ್ ಬೆಲೆ ಏರಿದ ಕಾರಣನ ಮಾರುಕಟ್ಟೆ ಮ್ಯಾಗ ಈ ತರ ಇಫೆಕ್ಟ್ ಆಗತೈತೆ ಅಂತ ನಾವು ಅನ್ಬೋದ. ಅದ್ರಾಗನು ಮೇನ್ ಭಾರತ ಅಂತ ಕಂಟ್ರಿ ಏನ್ ನೆಟ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೈತಿ ಬೇರೆ ದೇಶಗಳಿಂದ, ಅಂತ ದೇಶಗರೇ ಈ ಒಂದ್ ಯುದ್ಧದಿಂದ ಬಹಳ ಸಮಸ್ಯೆ ಆಗತೈತೆ ಅಂತ ನಾವು ಅನ್ಬೋದ. ಯಾಕೆ ಸಮಸ್ಯೆ ಆಗಕ್ ಮೇನ್ ಕಾರಣ ಏನಂತಂದ್ರೆ ಕ್ರೂಡ್ ಆಯಿಲ್ ಏನ್ರೆ ತುಟ್ಟಿಲೆ ಭಾರತತ್ತು ಅಂತಂದ್ರ ಭಾರತದಾಗ ಇನ್ಫ್ಲೇಷನ್ ಟೆನ್ಷನ್ ಹೆಚ್ಚಾಗ್ಬೋದ, ಟ್ರೇಡ್ ಡಿಫಿಸಿಟ್ ಅನ್ನು ಹೆಚ್ಚಾಗ್ಬೋದ. ಎಕ್ಸ್ಪೋರ್ಟ್ ಕಿಂತ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋದಾತಂತಂದ್ರೂ ಅದು ಒಂದ ಭಾರತದ ಎಕನಾಮಿಗ ಬಹಳ ದೊಡ್ಡ ನೆಗೆಟಿವ್ ಪರಿಣಾಮ ಬೀಳ್ತೈತಿ. ಮತ್ತೆ FIs ಸೆಲ್ಲಿಂಗ್ ಕಂಟಿನ್ಯೂ ಭಾರತದ ಸ್ಟಾಕ್ ಮಾರ್ಕೆಟ್ ನ ಸ್ಟಾರ್ಟನ್ ಐತಿ. ಅದರಿಂದನು ಮಾರುಕಟ್ಟೆ ಮೇಲೆ ಈ ತರ ಪರಿಣಾಮ ಬೀಳತೈತೆ ಅಂತ ನಾವು ಅನ್ಬೋದ. ಆದ್ರೂ FIs ಸೆಲ್ಲಿಂಗ್ ದಿಂದ ಅನ್ಸ್ಬೇಕಂತಿಲ್ಲ. ಒಂದ್ ವಿಡಿಯೋ ಮಾಡೇನ FIs ಸೆಲ್ಲಿಂಗ್ ಮಾಡ್ರನು ಯಾವ ತರ ಒಳ್ಳೇದಾಗ್ತೈತಂತ. ಅದ ಕಾರಣ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಈ ವಿಡಿಯೋ ಮುಗಿನ ಆ ವಿಡಿಯೋನ ಹೋಗಿ ನೋಡ್ರಿ. FIs ಹಿಸ್ಟೋರಿಕಲ್ ಡೇಟಾ ಮುಖಾಂತರ ತಿಳಿಸೋಣ. FIs ಈ ತರ ರಗಡ್ ಸಲ ಮಾರ್ಕೊಂಡ್ ಹೋಗ್ಯಾರಿ. ಅದ ಕಾರಣ ಆ ವಿಡಿಯೋನು ನೋಡ್ಬೇಕು ನೀವು. ಮತ್ತೊಂದ್ ಏನಂತಂದ್ರ FIs ಸೆಲ್ಲಿಂಗ್ ಮತ್ತ ನಿಲ್ಲುವಂಗ್ ಕಾಣುವತ್ತ. ಮತ್ತ ರುಪೀಸ್ ಅನ್ನು ಆಲ್ ಟೈಮ್ ಲೋ ಟಚ್ ಆಗೈತಿ. ರುಪೀಸ್ ಅನ್ನು ಡಾಲರ್ ವಿರುದ್ಧ ಲೋ ಟಚ್ ಮಾಡೈತಿ. ರುಪೀಸ್ ಅನ್ನು ಡಾಲರ್ ವಿರುದ್ಧ ಬಹಳ ವೀಕ್ ಆಗೈತಿ. ಇದರಿಂದನು ಇಂಪೋರ್ಟ್ ಕಾಸ್ಟ್ ಮೊದಲೇನು ಕಡಿಮೆ ಹಣದಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗ್ತಿತ್ತ, ಅದೀಗ ಹೆಚ್ಚು ಹಣವನ್ನ ಕೊಡಬೇಕಾಗ್ತೈತಿ. ಅದ ಕಾರಣ ಇಂಪೋರ್ಟ್ ಕಾಸ್ಟ್ ಹೆಚ್ಚಾಗೋ ಸಂಭಾವನೆ ಐತಿ. ಅದ ಕಾರಣ ಇನ್ಫ್ಲೇಷನ್ ಆಗ್ಲಿ ಮತ್ತ ಕಾರ್ಪೊರೇಟ್ ಮಾರ್ಜಿನ್ಗಳ ಮ್ಯಾಗನು ಇದರಿಂದ ಬಹಳ ದೊಡ್ಡ ನೆಗೆಟಿವ್ ಪರಿಣಾಮ ಬೀಳಬಹುದು ಅನ್ನೋ ಕಾರಣದಿಂದ ಮಾರುಕಟ್ಟೆ ಈ ತರ ಕುಸಿಯತೈತಿ ಅಥವಾ ಮಾರುಕಟ್ಟೆನಾಗ ಈ ತರ ಪ್ಯಾನಿಕ್ ಸೆಲ್ಲಿಂಗ್ ನಡೆದೈತೆ ಅಂತ ನಾವು ಅನ್ಬೋದ. ಇವೆಲ್ಲ ಪ್ರಮುಖ ಕಾರಣಗಳಿದಾವ. ಅದ್ರಾಗನು ಮೇನ್ ಗೋಲ್ಡ್ ಯಾಕೆ ಇರುವತ್ತ ಮತ್ತ ಭಾರತದ ಮಾರುಕಟ್ಟೆನ ಈ ತರ ಕುಸಿಯತೈತಿ ಅಂತನೂ ನಿಮ್ ತಲೆ ಕ್ವಶನ್ ಇರ್ಬೋದ. ಅದ್ರದನ್ನು ಆನ್ಸರ್ ನೋಡ್ರಿ. ಡಾಲರ್ ಸ್ಟ್ರಾಂಗ್ ಆಗತೈತಿ. ಬಾಂಡ್ ಇಲ್ಡ್ US ಬಾಂಡ್ ಇಲ್ಡ್ ಅನ್ನು ಹೈನಾಗಿ ಇದಾವ. ಅದ ಕಾರಣ ಭಾರತದ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಇಲ್ಲ, ಜಗತ್ತದು ಎಲ್ಲ ಎಮರ್ಜಿಂಗ್ ಮಾರ್ಕೆಟ್ ಆಗ್ಲಿ ಅಥವಾ ಗ್ಲೋಬಲ್ದು ಎಲ್ಲಾ ಮಾರ್ಕೆಟ್, ಜಪಾನ್ ಮಾರ್ಕೆಟ್ ಆಗ್ಲಿ, ಯುರೋಪಿಯನ್ ಮಾರ್ಕೆಟ್, ಎಲ್ಲಾ ದೇಶದ ಮಾರ್ಕೆಟ್ ಅನ್ನು ಇವತ್ತು ಬಹಳ ಹೆವಿ ಫಾಲ್ ಕಾಣಿದಾವ. ಅದ ಕಾರಣ ಭಾರತದ ಮಾರುಕಟ್ಟೆನ ಕುಸಿವಾತ. ಅದ ಕಾರಣ ಇದು ಒಂದ ಒಳ್ಳೆ ಸುದ್ದಿ, ಇದು ಒಂದು ಅಂಜೋ ಸುದ್ದಿ ಇಲ್ಲ. ಯಾಕಂತಂದ್ರ ಮಾರುಕಟ್ಟೆ ಭಾರತದ ಅಷ್ಟೇ ಕುಸಿದಿತ್ತಂದ್ರ ನಾವು ಅನ್ಸ್ಬೇಕಾಗಿತ್ತ. ಬಟ್ ಜಗತ್ತದ ಎಲ್ಲಾನೇ ಮಾರುಕಟ್ಟೆ ಕುಸಿಯತ್ತವ ಅಂತಂದ್ರ ಹೆಚ್ಚು ಅನ್ಸಬಾರ್ದಂತ ನಮಗ ಇದು ಒಂದು ಸಂಕೇತಲೆ ಗುರ್ತಾಗ್ತೈತಿ. ಅದ್ರಾಗನು ಮೇನ್ ಡಾಲರ್ ಸ್ಟ್ರಾಂಗ್ ಹೋದ್ರಿಂದ ಮತ್ತ US ದ ಬಾಂಡ್ ಈಲ್ಡ್ನು ಈಗ ಹೈ ಮ್ಯಾಗ ಟ್ರೇಡ್ ಆಗೋದ್ರಿಂದ ಭಾರತದಾಗನೇ FIs ಸೆಲ್ ಮಾಡಿ ಹೋಗಲ್ರ. ಜಗತ್ತದ ಎಲ್ಲಾ ಇಮರ್ಜಿಂಗ್ ಮಾರುಕಟ್ಟೆನಾಗ FIs ಸೆಲ್ ಮಾಡಿ ಹೋಗತಾರಂತ ನಮಗ ಈ ಒಂದ್ ಡೇಟಾಲೇನೋ ನಿಮಗ ಗುರ್ತಾಗ್ತೈತಿ. ಅದ ಕಾರಣ ಇದ್ರ ಮ್ಯಾಗ ನಮ್ದ ಕಣ್ಣಿರ್ಬೇಕ. ಬರೀ ಈಗೇನ್ ತಿಳ್ಕೊಳ್ಳೋದಂತಂದ್ರ ಇದೇನ್ ಕುಸಿತ ಆಗೈತಿ. ಈಗ ಯಾಕೆ ಕುಸಿತ ಆತಂತ ಎಲ್ಲಾ ಡೀಟೇಲ್ ತಿಳಿಸಿನಿ. ಈ ಕುಸಿತದಿಂದ ಹೂಡಿಕೆದಾರರ ಅನ್ಸ್ಬೇಕು ಬ್ಯಾಡು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, 1ನೇ ಪಾಯಿಂಟ್ ಏನಂತಂದ್ರ ಇದೇನ್ ಕುಸಿತ ಆಗತೈತಿ. ಈ ಕುಸಿತದಿಂದ ಭಾರತದ ಸಿಸ್ಟಮ್ ಏನ್ ಕೊಲ್ಯಾಪ್ಸ್ ಆಗಿಲ್ಲ, ಭಾರತದ ಎಕನಾಮಿ ಏನ್ ಕೊಲ್ಯಾಪ್ಸ್ ಆಗಿಲ್ಲ. ಇದೇನ್ ಕುಸಿಯತೈತಿ ಇದು ಒಂದ ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಬೀಳತೈತಿ. ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳುವತ್ತ. ಇರಾನದಿಂದ ಆಯಿಲ್ ಬರ್ತೈತಿ. ಆ ಆಯಿಲ್ ಬರೋ ಬಂದ್ ಆಗಿದ ಕಾರಣ ಇಂಡೈರೆಕ್ಟ್ ಆಗಿ ಭಾರತದ ಮ್ಯಾಗ ಇದರಿಂದ ಪರಿಣಾಮ ಬೀಳತೈತಿ. ಬಟ್ ನಾವು ಸ್ವಲ್ಪ ಇತಿಹಾಸ ತೆಗೆದು ನೋಡ್ರ 2008ನಾಗ ಏನ್ ಬ್ಯಾಂಕಿಂಗ್ ಕೊಲ್ಯಾಪ್ಸ್ ಆಗಿತ್ತ, 2020ನಾಗ ಏನ್ ಕೋವಿಡ್ ಕೊಲ್ಯಾಪ್ಸ್ ಆಗಿತ್ತ, ಮತ್ತ ಏನ್ ಕಾರ್ಗಿಲ್ ಯುದ್ಧ ಆಗಿತ್ತ. ಕಾರ್ಗಿಲ್ ಯುದ್ಧದಾಗ್ರೆ ಭಾರತನ ಯುದ್ಧನೇ ಹೋಗಿತ್ರಿ. ಇದ್ರೆ ಬಿಡ್ರಿ 2 ಬೇರೆ ದೇಶಗಳು ಜಗಳಾಡತ್ತವ. ಬಟ್ ಕಾರ್ಗಿಲ್ ಯುದ್ಧನ್ಯಾಗ ಭಾರತ ಮತ್ತು ಪಾಕಿಸ್ತಾನ ನಡ್ಕನ ಯುದ್ಧ ಆಗಿತ್ತ. ಅವಾಗನು ಮಾರುಕಟ್ಟೆ ಬಿದ್ದಿತ್ತ ಬಟ್ ರಿಕವರಿ ತೋರಿಸಿತ್ತ. ಅದ ಕಾರಣ ಹಿಂದಿನ ಎಲ್ಲಾ ಡೇಟಾಗಳನ್ನ ನೋಡ್ರ ಅಥವಾ ಹಿಂದಿಂದ ಎಲ್ಲಾ ನಾವು ಹಿಸ್ಟೋರಿಕಲ್ ಕುಸಿತಗಳನ್ನ ನೋಡ್ರ, ಆ ಕುಸಿತಗಳಕ್ಕಿಂತನೂ ಈ ಕುಸಿತ
ಅಷ್ಟೇನು ಭಾಳ ಅನ್ಸೋ ಕುಸಿತ ಇಲ್ಲ, ಅಷ್ಟೇನು ಕೆಟ್ಟ ಕುಸಿತ ಇಲ್ಲ ಅಂತ ನಾವು ಅನ್ಬೋದು. ಇದು ನಮಗೆ ಗುರ್ತಿರ್ಬೇಕು. ಅದ್ರಾಗನು ಮೇನ್ ಏನಂತಂದ್ರೆ ಏನು ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗತೈತಿ ಅಂತ ಕುಸಿಯತೈತಿ, ಇದರಿಂದ ಹೆಚ್ಚು ಅನ್ಸಬಾರ್ದಂತ ನನಗನ್ನಿಸ್ತೈತಿ. 2008ನಾಗನು ಕ್ರೂಡ್ ಆಯಿಲ್ $148 ಟಚ್ ಆಗಿತ್ತು. ಈಗೇನು $148 ಟಚ್ ಆಗಿಲ್ಲ, ಈಗ $110 ಸಮೀಪನ ಟ್ರೇಡ್ ಆಗತೈತಿ. 2008ನಾಗ $148 ಟಚ್ ಆದ್ರೂ ಕ್ರೂಡ್ ಆಯಿಲ್ ಆಮ್ಯಾಗ ಮತ್ತೆ $70-60 ಬಂದಿತ್ತು. ಅದ ಕಾರಣ ಇದು ನಿಮ್ಗೆ ಗುರ್ತಿರ್ಬೇಕ. ಏನ್ರೇ ಒಂದು ಟೆನ್ಷನ್ ನಡೆದಿದ್ರನ ಜಗತ್ತಿನಾಗ ಈ ತರ ಕ್ರೂಡ್ ಆಯಿಲ್ ಒಮ್ಮೆ ಮ್ಯಾಗ ಹೋಗ್ತೈತಿ, ಬಟ್ ಆಮ್ಯಾಗ ಟೆನ್ಷನ್ ಎಲ್ಲ ಮುಗಿತಂತಂದ್ರೆ ಕ್ರೂಡ್ ಆಯಿಲ್ ಕಡಿಮೆ ಬರ್ತೈತಿ. ಅದು ನಿಮಗೆ ಗುರ್ತಿರ್ಬೇಕ. ಮತ್ತು ಕ್ರೂಡ್ ಆಯಿಲ್ ಪ್ರೈಸ್ ಎಲ್ಲ ಟೆನ್ಷನ್ ಮುಗನ ಕೆಳಗೆ ಯಾಕೆ ಬರ್ತೈತೆ ಅನ್ನೋಕೆ ಮೇನ್ ಕಾರಣ ಏನಂತಂದ್ರೆ, ಏನಿದು ಕ್ರೂಡ್ ಆಯಿಲ್ ಕನ್ಸಪ್ಷನ್ ಮಾಡ್ತಾವ ದೇಶಗಳ ಅದ್ರಾಗ 1ನೇ ನಂಬರ್ ಮ್ಯಾಗ US ಬರ್ತೈತಿ, 2ನೇ ನಂಬರ್ ಮ್ಯಾಗ ಚೀನಾ ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲ್ ಅನ್ನ ಬಳಸ್ತೈತಿ, 3ನೇ ನಂಬರ್ ಮ್ಯಾಗ ಭಾರತ ಬರ್ತೈತಿ. ಅದ ಕಾರಣ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ದೇಶ ಅಥವಾ ಏನ್ ಸೂಪರ್ ಪವರ್ ಅಂತೇವ್ ನಾವು USA ಅದ ದೇಶ ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲ್ ಅನ್ನ ಬಳಸೋದ್ರಿಂದ ಉಪಯೋಗಿಸೋದ್ರಿಂದ US ಯಾವಾಗನ್ನು ಕ್ರೂಡ್ ಆಯಿಲ್ ಬೆಲೆ ಕಡಿಮೆನೇ ಇರಲಿ ಅಂತ ಪ್ರಯತ್ನವನ್ನ ಪಡ್ತಿರ್ತೈತಿ. ಆದ ಕಾರಣ ಈ ಕ್ರೂಡ್ ಆಯಿಲ್ ಏನ್ ಈಗ ಎರೈತಿ ಇದ ಮುಂದೆ ಇದೇನು ಕಾನ್ಫ್ಲಿಕ್ಟ್ ನಡೆದೈತಿ ಇದ ಮುಗ್ಯಾನ ಮತ್ ಖಂಡಿತವಾಗಿ ಕೆಳಗ ಬರ್ತೈತಿ. ಅದ ಕಾರಣ ಇದ್ರ ಮ್ಯಾಗನು ನಿಮ್ದ ಕಣ್ಣಿರ್ಬೇಕ. ಮತ್ತೊಂದು ಏನಂತಂದ್ರ ಮಾರುಕಟ್ಟೆ ಈಗೇನ್ ಕುಸಿದೈತಿ, ಕುಸಿತವನ್ನ ನೋಡಿ ಎಲ್ಲಾರು ಏನ್ ತಿಳ್ಕೊಂಡಾರಂತಂದ್ರ ಮಾರುಕಟ್ಟೆ ಬೇರ್ ಮಾರ್ಕೆಟ್ದಾಗ ಹೋಗೈತಿ, ಬೇರಿಶ್ ಆಗೈತಿ ಮಾರುಕಟ್ಟೆ ಅಂತ ಎಲ್ಲಾರ್ಗು ಅನ್ಸಾತೈತಿ. ಬಟ್ ಅದ ತಪ್ಪ. ಮಾರುಕಟ್ಟೆ 21,000 ಏನ್ರೆ ಕೆಳಗೆ ಹೋದ್ರ ಮಾರುಕಟ್ಟೆ ಬೇರಿಶ್ ಆಗ್ತೈತಿ. 21,000 ಲೆವೆಲ್ದ ಮ್ಯಾಗ್ ಇರೋ ಕಾರಣ ಇದನ್ ಬೇರಿಶ್ ಇಲ್ಲ, ಇದು ಒಂದು ಸಣ್ಣ ಕರೆಕ್ಷನ್ ಅಂತ ನಾವು ಅಂತೀವಿ. ಇದು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತಂದ್ರೆ, ನಾವು ಏನ್ ರೀಸೆಂಟ್ ಹೈ ಇರ್ತೈತಿ ಅಲ್ಲಿಂದ 20% ಬಿದ್ದರೆ ನಾವು ಬೇರ್ ಮಾರ್ಕೆಟ್ ಬಂತಂತ ಅಂತೀವಿ. ಅದಿನ್ನ ವೀಕ್ಷಕರು 20% ಬಿದ್ದಿಲ್ಲ. ಆದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಕೋವಿಡ್ ಕ್ರ್ಯಾಶ್ ಆಗಲಿ 2008 ಕ್ರ್ಯಾಶ್ ಇದ್ಕಿಂತರೆ ಇದೇನೀಗ ಬಿದ್ದೈತಿ, ಅದನ್ನ ಅವಾಗಿನ ಮಾರ್ಕೆಟ್ಗೆ ಏನ್ರಿ ಕಂಪೇರ್ ಮಾಡ್ರ ಏನು ಹೆಚ್ಚು ಬಿದ್ದಿಲ್ಲನ ಅಂತ ನಾವು ಅಂತೀವಿ. ಅದ ಕಾರಣ ಇದ್ರ ಬಗ್ಗೆನೂ ನಿಮಗೆ ಗುರ್ತಿರ್ಬೇಕ. ಅದ್ರಾಗೂ ಮೇನ್ ಈಗ ಏನನ್ನತ್ತಾರ ಅಂತಂದ್ರೆ, ಯಾರ ಕಡೆ ಕ್ಯಾಶ್ ಇರ್ತೈತಿ ಅವರ ಕಿಂಗ್ ಅಂತ ಅನ್ನತ್ತಾರ. ಇದ್ರ ಮ್ಯಾಗು ನಿಮ್ದು ಕಣ್ಣಿರ್ಬೇಕ. ಮತ್ತೊಂದು ಏನಂತಂದ್ರ, ವೀಕ್ ಕಂಪ್ನಿಗಳಿಂದ ಇಂಥ ಮಾರುಕಟ್ಟೆನಾಗಿನ ದೂರ ಇರ್ಬೇಕ, ಸ್ಟ್ರಾಂಗ್ ಕಂಪ್ನಿಗಳ ಮ್ಯಾಗ ಕಣ್ಣಿರ್ಬೇಕ. ಸ್ಟ್ರಾಂಗ್ ಕಂಪ್ನಿಗಳ ಈಗೇನ್ರೆ ಎಲ್ಲ ಪರಿಸ್ಥಿತಿ ಮತ್ತು ನಾರ್ಮಲ್ ಆತಂತಂದ್ರೆ ಖಂಡಿತವಾಗಿ ಬೌನ್ಸ್ ಬ್ಯಾಕ್ ಅವ ಆಗ್ತಾವ ಮತ್ತು ಅವತ್ರನಾಗನ ರೊಕ್ಕ ಆಗ್ತಾವ. ಈಗೇನಾಗೈತೆ ಅಂತಂದ್ರೆ, ವೀಕ್ ಕಂಪ್ನಿಗಳೂ ಇರ್ತಾವ, ಸ್ಟ್ರಾಂಗ್ ಕಂಪ್ನಿಗಳೂ ಇರ್ತಾವ. ಅದ ಕಾರಣ ಇವೇನು ಸ್ಟ್ರಾಂಗ್ ಕಂಪ್ನಿಗಳು ಇರ್ತಾವ, ಇವಕ್ಕೆ ಫೈಟ್ ಮಾಡಕ್ಕೆ ಭಾಳ ಕಠಿಣ ಆಗಿರ್ತೈತಿ. ಬಟ್ ಈ ಥರ ಏನ್ರೆ ಮಾರ್ಕೆಟ್ ಕುಸಿತಂತಂದ್ರೆ ವೀಕ್ ಕಂಪ್ನಿಯನ್ನು ಮುಚ್ಕೊಂಡು ಹೋಗ್ತಾವ, ಸ್ಟ್ರಾಂಗ್ ಕಂಪ್ನಿಗಳ ಇವತ್ರದೂ ಮಾರ್ಕೆಟ್ ತಿಂತಾವ. ಅದ ಕಾರಣ ಸ್ಟ್ರಾಂಗ್ ಕಂಪ್ನಿಗಳ ಇಂಥ ಕ್ರ್ಯಾಶ್ ಸಮಯದಾಗ ಏನ್ರೆ ಮತ್ತೆ ಎದ್ದು ಅಂತಂದ್ರೆ ಮತ್ತೆ 2-3 ಪಟ್ಟು ಎದ್ದು ಹೋಗ್ತಾವ್ರಿ ಅವ. ಅದ ಕಾರಣ ಹೂಡಿಕೆದಾರರಾಗಿ ಸ್ಟ್ರಾಂಗ್ ಕಂಪ್ನಿಗಳ ಮ್ಯಾಗ ನಿಮ್ದ ಕಣ್ಣ ಇರಬೇಕ. ಮತ್ತೊಂದು ಏನಂತಂದ್ರೆ, ಬಾಟಮ್ ಎಲ್ಲಿ ಐತಂತ ಕಂಡು ಹಿಡಿಯಕ್ಕೆ ಯಾರಿಗೂ ಆಗಂಗಿಲ್ಲ, ಮತ್ತು ಬಾಟಮ್ ಕಂಡು ಹಿಡಿಯಕ್ಕೆ ಪ್ರಯತ್ನವನ್ನ ಪಡಬಾರ್ದಂತ ಎಕ್ಸ್ಪರ್ಟ್ಗಳು ಹೇಳ್ತಾರ. ಆದ್ರೂ ಸಹ ವಾರೆನ್ ಬಫೆಟ್ ಅವ್ರದ್ದು ಒಂದು ಕೋಟ್ ಐತಿ, ಅದ್ರ ಬಗ್ಗೆ ನಿಮಗೆ ಗುರ್ತಿರ್ಬೇಕ. ಅದೇನಂತಂದ್ರೆ, ಎಲ್ಲರೂ ಅಂಜಾತ್ರಂತಂದ್ರೆ ಅವಾಗ ಹೂಡಿಕೆ ಮಾಡ್ಬೇಕಾ, ಎಲ್ಲರೂ ಅಂಜುಲ್ದ ಬಾಯ್ ಮಾಡತ್ರಂದ್ರೆ ಮಾರ್ಕೆಟ್ ಮ್ಯಾಗ ಕಾನ್ಫಿಡೆನ್ಸ್ ಭಾಳ ಹೆಚ್ಚು ಬಂತಂದ್ರೆ ಎಲ್ಲ ಜನರಿಗೆ ಅವಾಗ ನಾವು ಅನ್ಸ್ಬೇಕಂತ ಹೇಳಿದಾರ. ಅದ ಕಾರಣ ಈಗ ಏನಾಗತ್ತೈತಂತ ಯೋಚನೆ ಮಾಡ್ರಿ, ಎಲ್ಲರೂ ಅಂಜಾತಾರೋ ಏನೋ ಅಂತ. ಅಂಜಾತಿರಂತಂದ್ರೆ ಬಾಟಮ್ ಮತ್ತು ಸಮೀಪನ ಮಾರುಕಟ್ಟೆ ಐತಂತ ನಾವು ಅನ್ಬೋದ. ಇದ್ರ ಬಗ್ಗೆನೂ ನಿಮಗೆ ಗೊತ್ತಿರ್ಬೋದು. ನಾರ್ಮಲ್ ಇನ್ವೆಸ್ಟರ್ಸ್ ಸುದ್ದಿಗಳ ಮ್ಯಾಗ ರಿಯಾಕ್ಷನ್ ಅನ್ನ ತೋರಿಸ್ತಾರ, ಸುದ್ದಿಗಳನ್ನ ನೋಡಿ ಬಾಯಿಂಗ್ ಸೆಲ್ಲಿಂಗ್ ಮಾಡ್ತಾರ. ಬಟ್ ಸ್ಮಾರ್ಟ್ ಇನ್ವೆಸ್ಟರ್ ಯಾವಾಗನು ಕಂಪ್ನಿಗಳದ ವ್ಯಾಲ್ಯೂಯೇಷನ್ ಅನ್ನ ನೋಡಿ ಹೂಡಿಕೆ ಮಾಡ್ತಾನೆ. ಇದು ನಿಮಗೆ ಗುರ್ತಿರ್ಬೇಕ. ಓವರ್ ಆಲ್ ಇದೇ ಇತ್ತ ಈ ವಿಡಿಯೋನ ಎಲ್ಲಾ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನಿಸ್ತೈತಿ. ಯುದ್ಧಿನ ನಿಲ್ಲುವಂಗೆ ಕಾಣುವಂತ ಏನ್ ಡೊನಾಲ್ಡ್ ಟ್ರಂಪ್ ಅವ್ರು 48 ಗಂಟೆ ಸಮಯ ಕೊಟ್ಟಾರ ಇರಾನ್ಗ. ಆ 48 ಗಂಟೆನ ಇರಾನ್ ಏನ್ ಹಾರ್ಮೋಸ್ ಜಲಸಂಧಿ ಓಪನ್ ಮಾಡ್ತೈತಂತ ಅನಿಸ್ವತ್ತ, ಉಲ್ಟಾ ಇರಾನನ್ನ US ಮತ್ತೆ ಧಮಕಿ ಕೊಡತೈತಿ. ಅದ ಕಾರಣ US ಆಕ್ಷನ್ ಯಾವ ತರ ಇರ್ತೈತೆ ಅಂತ ನಾವು ನೋಡ್ಬೇಕಾ. ಈಗ UK ಸಹ ಇರಾನ್ ಕಡೆ ಒಂದು ನ್ಯೂಕ್ಲಿಯರ್ ಸಬ್ಮರೀನ್ ಅನ್ನ ಬಿಟ್ಟೈತಿ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕಾ. ಮತ್ತೊಂದು ಏನಂತಂದ್ರೆ, US ಅನ್ನು ಅವ್ರದ್ದು ಸಿಟಿಸನ್ಗ ವರ್ಲ್ಡ್ ವೈಡ್ ಎಲ್ಲೂ ಟ್ರಾವೆಲ್ ಮಾಡಬೇಡ್ರಿ ಅಂತ ಅಲರ್ಟ್ ಅನ್ನು ಜಾರಿ ಮಾಡೈತಿ. ಅದ ಕಾರಣ ನೋಡ್ಬೇಕ್ರಿ ಮುಂದೆ ಏನಾಗ್ತೈತಂತ. ಮೇನ್ ಏನಂತಂದ್ರೆ, ಯುದ್ಧ ಎಷ್ಟು ಜಲ್ದಿ ನಿಲ್ತೈತಿ, ಎಷ್ಟು ಬೇಗ ನಿಲ್ತೈತಿ, ಅಷ್ಟು ಮಾರುಕಟ್ಟೆಗ, ಅಷ್ಟು ಭಾರತದ ಎಕನಾಮಿಗ ಒಳ್ಳೇದಂತ ನಾವು ಅನ್ಬೋದ. ಓವರ್ ಆಲ್ ಇದೇ ಇತ್ತ. ಈ ಯುದ್ಧ ನಿಲ್ತೈತೋ ಇಲ್ಲೋ ನಿಮಗೇನು ಅನ್ಸಾತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳನ್ನು ನೋಡೋದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.